ಎಲ್ಲ ಗುರುಬಂಧುಗಳಿಗೆ ನಮಸ್ಕಾರ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ. 1919 ಏಪ್ರಿಲ್ ತಿಂಗಳಲ್ಲಿ ಸ್ವಾಮಿಗಳ ಪೂರ್ವಾಶ್ರಮದ ತಂದೆ ಗೋಪಾಲಶಾಸ್ತ್ರಿಗಳು ದೇಹವನ್ನು ತ್ಯಜಿಸಿಬಿಡ್ತಾರೆ. ಹೆಂಡತಿ ಲಕ್ಷ್ಮಮ್ಮನವರ ಸಂಕಟ ಅಂತೂ ಹೇಳತೀರದು. ವಿರಕ್ತಿಯನ್ನು ಸಾಧಿಸ್ಕೊಳ್ಳೋದ್ರಲ್ಲೇ ತೊಡಗಿರ್ತಕ್ಕಂತಹ ಸ್ವಾಮಿಗಳಿಗೂ ಕೂಡ ಇದರ ಬಿಸಿ ಮುಟ್ಟುತ್ತೆ. ಮಗ ಜಗದ್ಗುರು ಆದ್ರು ಅಂತೇಳಿ ಗೋಪಾಲಶಾಸ್ತ್ರಿಗಳು ಮಠದ ಕಾರುಬಾರ್ನಲ್ಲಿ ಕೈ ಹಾಕೋದಿಲ್ಲ. ಅವರು ಮೊದಲಿಗಿಂತ ಹೆಚ್ಚಾಗಿ ಮಠಕ್ಕೆ ಬಂದು ಹೋಗ್ತಾನೂ ಕೂಡ ಇರಲಿಲ್ಲ. ತಮ್ಮ ಪಾಡಿಗೆ ತಾವು ಇರ್ತಾ ಇದ್ರು. ಬೆಂಗಳೂರಿನಲ್ಲಿ ಇದ್ದಂತಹ ಅವರನ್ನ ಈಗ ಶೃಂಗೇರಿಗೆ ಕರೆಸ್ಕೊಂಡು ಮಠದ ಕಡೆಯಿಂದಲೇ ಅವರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿತ್ತು. ಬಡತನ ಏನೋ ಹರಿದಿತ್ತು, ಆದರೆ ಮಗ ಮನೆಯಲ್ಲಿ ಇಲ್ವಲ್ಲ ಅನ್ನುವಂತಹ ಕೊರಗು ಯಾವ ರೀತಿ ಹರಿಯುತ್ತೆ? ತಂದೆ ತಾಯಿಯರು ಮಗನನ್ನ ನೋಡುವಂಥದ್ದು ಕಷ್ಟವೇ ಆಗಿತ್ತು. ಮಠದ ನಿರ್ಬಂಧ ಒಂದು ಕಡೆಯಾದರೆ ಸ್ವಾಮಿಗಳ ಅವಧೂತ ಪ್ರವೃತ್ತಿ ಇನ್ನೊಂದು ಕಡೆ. ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ 9ನೇ ದಿನ ಮಠದ ಕಡೆಯಿಂದ ಸುವಾಸನಿ ಪೂಜೆ ಅಂತೇಳಿ ಒಂದು ಪೂಜೆಯನ್ನು ಮಾಡುವಂಥದ್ದು ವಾಡಿಕೆ. ಆಗ ಕೆಲವರು ಮುತ್ತೈದೆಯರಿಗೆ ಸ್ವಾಮಿಗಳು ಸೀರೆಯನ್ನು ದಾನ ಮಾಡ್ತಾರೆ. ಸ್ವಾಮಿಗಳ ತಾಯಿ ಸುಮಂಗಲಿಯಾಗಿರುವಾಗ ಈ ದಾನಕ್ಕೆ ಅವರನ್ನು ಕೂಡ ಕರೆಸ್ಕೊಳ್ತಾ ಇದ್ರು. ಆಗ ನೆರೆದವರೆದುರು ತಾಯಿ ಮಕ್ಕಳ ಭೇಟಿ. ಆವಾಗಲೇ ಪರಸ್ಪರ ದರ್ಶನ, ಔಪಚಾರಿಕವಾಗಿ ಕುಶಲ ಪ್ರಶ್ನೆ. ಈಗ ಗೋಪಾಲಶಾಸ್ತ್ರಿಗಳು ತೀರ್ಕೊಂಡ ಮೇಲೆ ತಾಯಿಗೆ ಈ ಅವಕಾಶವೂ ಕೂಡ ತಪ್ಪೋಗುತ್ತೆ. ಸನ್ಯಾಸಿ ಆದರೂ ಕೂಡ ತಂದೆ ತಂದೆಯೇ, ಮಠಾಧಿಪತಿ ಆದರೂ ಕೂಡ ತಾಯಿ ತಾಯಿಯೇ. ತಂದೆ ತಾಯಿಯರಿಗೆ ಕಳೆದುಳಿದ ಒಬ್ಬನೇ ಮಗನಾಗಿ ಅವರ ಆಸೆಗಳನ್ನು ಪೂರೈಸದೆ ಸನ್ಯಾಸಿ ಆದೆ ಅನ್ನುವಂತಹ ಕೊರಗು ಸ್ವಾಮಿಗಳನ್ನು ಬಾಧಿಸ್ತಾ ಇರುತ್ತೆ. ಅವರು ಶ್ರೀ ಶಾರದಾ ಭುಜಂಗ ಎನ್ನುವಂತಹ 23 ಚರಣಗಳ ಕೃತಿಯೊಂದನ್ನು ರಚನೆ ಮಾಡಿದ್ದಾರೆ. ಬಹುಶಃ ಅದು ಇದೇ ಸಮಯದಲ್ಲಿ ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ತಮ್ಮ ಒಡಲ ದುಃಖ ಎಲ್ಲವನ್ನ ಮಹಾತಾಯಿ ಜಗನ್ಮಾತೆಯಾಗಿರ್ತಕ್ಕಂತಹ ಶಾರದಿಯ ಮುಂದೆ ತೋಡ್ಕೋತಾರೆ. ಈ ಸ್ತೋತ್ರವನ್ನು ಅವರು ರಚನೆ ಮಾಡುವಾಗ ತಮ್ಮ ತಾಯಿಯೇ ಅವರ ಮನಸ್ಸಿನಲ್ಲಿ ಮೇಲೆದ್ದು ನಿಂತಿದ್ರು ಅಂದರೆ ಆಶ್ಚರ್ಯ ಏನಿಲ್ಲ. ಅವರು ಬರೀತಾರೆ, ತಾಯಿಯಾದವಳು ಮಗನ ಬಗ್ಗೆ ಸ್ವಲ್ಪವಾದರೂ ಉದಾಸೀನ ಮಾಡೋದಿಲ್ಲ. ತಾನು ತನ್ನ ದುಃಖವನ್ನು ಹೇಳ್ಕೊಳ್ಳಿಕ್ಕೆ ಬಾರದವನೆಂದು ದುಃಖದ ಬೆಂಕಿಯೂ ತನ್ನ ಒಡಲನ್ನು ಸುಡ್ತಾ ಇದೆ ಅಂತೇಳಿ ಬಣ್ಣಿಸ್ಕೋತಾರೆ. ಮತ್ತೆ ಮತ್ತೆ ತಮ್ಮನ್ನ ಮಹಾಪಾಪಿ ಅಂತ ಸ್ವಾಮಿಗಳು ಕರ್ಕೊಂಡಿದ್ದಾರೆ ಆ ಕೃತಿನಲ್ಲಿ. ವಿರಕ್ತಿಯ ಸಾಧನೆಯಲ್ಲಿ ಸ್ವಾಮಿಗಳಿಗೆ ಅಡ್ಡವಾಗಿದ್ದದ್ದು ತಮ್ಮ ತಾಯಿಯ ಕುರಿತಾದಂತಹ ಚಿಂತೆ ಅಂತ ತೋರುತ್ತೆ. ಅಮಾಯಕಳಾದಂತಹ ಆ ತಾಯಿ ಅದೆಷ್ಟು ದುಃಖವನ್ನು ಪಟ್ಟಿದ್ದಾಳೋ, ತಾನೇ ಆಕೆಯ ತೀರದ ದುಃಖಕ್ಕೆ ಕಾರಣ ಆದನಲ್ಲ ಎನ್ನುವಂತಹ ಅನುಕಂಪ. ತಾವು ಸ್ವಾಮಿಗಳಾಗುವ ಮೊದಲು ಇಬ್ಬರು ತಂಗಿಯರು ತೀರ್ಕೊಂಡಿದ್ರಂತೆ. ಈ ತಂಗಿಯರ ಮೇಲೆ ತುಂಬಾ ಪ್ರೀತಿ ಇತ್ತಂತೆ. ಸ್ವಾಮಿಗಳಾದ ಮೇಲೂ ಕೂಡ ಅವರನ್ನು ನೆನೆಸ್ಕೊಂಡು ಕಣ್ಣೀರಿಡ್ತಾ ಇದ್ರು ಅಂತ ಸ್ವಾಮಿಗಳ ಎಡಬಲ ಸೇವಕರಾಗಿರ್ತಕ್ಕಂತಹ ವಿಶ್ವೇಶ್ವರ ಭಟ್ಟರು ಒಂದು ಕಡೆ ತಿಳಿಸ್ತಾರೆ. ಒಂದೊಂದು ವೇಳೆ ಸನ್ಯಾಸದ ಮೇಲೂ ಮಠದ ಮೇಲೂ ಜಿಗುಪ್ಸೆ ಮೂಡ್ಬಿಡ್ತಾ ಇತ್ತಂತೆ. ತಾನಾಗಿ ಸನ್ಯಾಸವನ್ನ ಬಯಸಲಿಲ್ಲ, ಮಠದ ಅಧಿಪತ್ಯವಂತೂ ಆಶಿಸಲೇ ಇಲ್ಲ. ಪೂರ್ವ ಕರ್ಮದ ಫಲ ಇದು ಅಂತ ಗುರುಗಳು ಮರಗ್ತಾ ಇದ್ರಂತೆ. ಒಂದು ಕೃತಿಯಲ್ಲಿ ಶಾರದಿಯ ಮುಂದೆ ಈ ರೀತಿ ಅಂಗಲಾಚ್ತಾರೆ, ನಿನ್ನ ಪೂರ್ವ ಕರ್ಮ ನೀನೇ ಗೆಲ್ಲಬೇಕು ಅಂತ ಹೇಳುವೆಯೋ ತಾಯಿ? ಹಾಗಾದರೆ ನಿನ್ನ ದಯೆಯನ್ನಾದರೂ ನನ್ನ ಮೇಲೆ ಮಾಡು, ಅದರ ಬಲದಿಂದ ನಾನೇ ಗೆದ್ದುಕೊಳ್ಳುವ ಪ್ರಯತ್ನಿಸ್ತೇನೆ ಅಂತ ಬರ್ಕೋತಾರೆ. ಈ ಅವಧಿಯಲ್ಲಿ ಅವರ ಮನಸ್ಸು ಉದ್ವಿಗ್ನವಾಗಿತ್ತು ಅನ್ನುವಂಥದ್ದೇನೋ ನಿಜ. ಆದರೆ ಬುದ್ಧಿಭ್ರಮಣೆಯಾಗುವಷ್ಟೇನು ಅವರ ನೆಮ್ಮದಿ ತಪ್ಪಿರಲಿಲ್ಲ. ಆದರೆ ನರಸಿಂಹವನದಲ್ಲೇ ವಾಸ, ನದಿಯನ್ನು ದಾಟಿ ಮಠಕ್ಕೆ ಹೋಗುವುದೇ ಕ್ರಮೇಣ ನಿಲ್ಲುತ್ತೆ. ದಿನಗಳು ಕಳೆದರೂ ಕೂಡ ಸ್ನಾನ ಮಾಡೋದಿಲ್ಲ, ಊಟ ಇಲ್ಲ, ನಿದ್ರೆ ಇಲ್ಲ.
ಒಂದೆಡೆ ಕೂರಲು ಸಾಧ್ಯವಿಲ್ಲದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆದಾಡ್ತಲೇ ಇರ್ತಾರೆ. ಹುಡುಗಿಯ ಮೇಲೆ ಎಚ್ಚರ ಇರೋದಿಲ್ಲ, ಮಾತಿನಲ್ಲಿ ಅರ್ಥದ ಕಡೆಗೆ ಗಮನ ಇಲ್ಲ. ತಂದೆ ಗೋಪಾಲಶಾಸ್ತ್ರಿಗಳು ತೀರ್ಕೊಂಡಂತಹ 3 ವರ್ಷಗಳಲ್ಲಿ 1922ರ ಡಿಸೆಂಬರ್ ತಿಂಗಳಲ್ಲಿ ಅವರ ತಾಯಿ ಲಕ್ಷ್ಮಮ್ಮನವರು ಕೂಡ ತೀರ್ಕೊಬಿಡ್ತಾರೆ. ಇದಕ್ಕೆ ಮುಂಚೆ 2 ವರ್ಷಗಳು ತಾಯಿ ದಿನವೂ ಕೂಡ ಮಠಕ್ಕೆ ಬಂದು ಮಗನನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇದರಿಂದ ಇಬ್ಬರಿಗೂ ಕೂಡ ಕೊಂಚ ಮಟ್ಟಕ್ಕೆ ನೆಮ್ಮದಿ ಇರುತ್ತೆ. ಅವರ ಕಡೆಗಾಲ ಹೇಗಿದ್ದೀತೋ ತಿಳಿದು ಬರೋದಿಲ್ಲ. ಆದರೆ ಮೊದಲೇ ಉದ್ವಿಗ್ನನಾಗಿರ್ತಕ್ಕಂತಹ ಸ್ವಾಮಿಗಳ ಮನಸ್ಸಿನ ಮೇಲೆ ಯಾವ ರೀತಿಯ ಆಘಾತವಾಯಿತೋ ಗೊತ್ತಾಗೋದಿಲ್ಲ. ತಮ್ಮ ತಾಯಿ ತೀರ್ಕೊಂಡ 1.5 ತಿಂಗಳಲ್ಲಿಯೇ ಅವರಿಗೆ ಮೊಟ್ಟ ಮೊದಲ ಬಾರಿ ಬುದ್ಧಿ ವಿಕಲ್ಪ ಆಗಿರುವಂಥದ್ದು ಎಲ್ಲರಿಗೂ ಕೂಡ ತಿಳಿದು ಬರುತ್ತೆ. ಅದು ಮಾಘ ಶುದ್ಧ ಪಂಚಮಿ. ಅವತ್ತು ಶಾರದೆಗೆ ಲಲಿತಾ ಸಹಸ್ರನಾಮದೊಂದಿಗೆ ದಕ್ಷಿಣಾಮೂರ್ತಿ ಕಲ್ಪದಿಂದ ಪೂಜೆಯನ್ನ ಸ್ವಾಮಿಗಳೇ ಮಾಡಬೇಕಾಗಿರುತ್ತೆ. ಆ ದಿನ ಲಲಿತಾ ಪಂಚಮಿ ಎನ್ನುವಂತಹ ವ್ರತ ಇರುತ್ತೆ. ಶಾರದೆಯ ಗುಡಿಗೆ ಬಂದಂತಹ ಸ್ವಾಮಿಗಳು ಗಣೇಶನ ದರ್ಶನವಾದೊಡನೆ ಹಿಂದಿರುಗಿ ನದಿಗೆ ಬಂದು ಬಿಡ್ತಾರೆ. ಸ್ನಾನವನ್ನ ಮಾಡಿ ಮತ್ತೆ ಗುಡಿಗೆ ಬಂದರೂ ಕೂಡ ತಾವೇ ಪೂಜೆಯನ್ನ ಮಾಡಲಾರದೆ ಪುರೋಹಿತರ ಕೈಯಿಂದಲೇ ಪೂಜೆಯನ್ನ ಮಾಡಿಸಿ ತಾವು ಸುಮ್ಮನೆ ಎದುರಿಗೆ ಕುಳಿತಿರ್ತಾರೆ. ಆ ರಾತ್ರಿ ನಿದ್ದೆ ಬಾರದೆ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಟಳಾಯಿಸ್ತಲೇ ಇರ್ತಾರೆ. ಮರುದಿನ ಬೆಳಿಗ್ಗೆ ತಮ್ಮ ಸುತ್ತ ಇರತಕ್ಕಂಥದ್ದೆಲ್ಲವೂ ಕೂಡ ತಿರುಗ್ತಾ ಇದೆ ಅಂತೇಳಿ ಪಕ್ಕದಲ್ಲೇ ಇದ್ದಂತಹ ಪರಿಚಾರಕರಿಗೆ ತಿಳಿಸ್ತಾರೆ. ಆ ಪರಿಚಾರಕರು ಮಠದ ಸರ್ವಾಧಿಕಾರಿಗಳಾಗಿದ್ದಂತಹ ಶ್ರೀಕಂಠ ಶಾಸ್ತ್ರಿಗಳಿಗೆ ಇದನ್ನ ತಿಳಿಸ್ತಾರೆ. ಶ್ರೀಕಂಠ ಶಾಸ್ತ್ರಿಗಳು ಒಡನೆಯೇ ಸ್ವಾಮಿಗಳನ್ನ ನರಸಿಂಹವನದಲ್ಲಿ ಇರಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾರೆ. ಈ ಅಸ್ವಸ್ಥ್ಯ ತೋರ್ಕೊಂಡಂತಹ 1 ತಿಂಗಳಲ್ಲಿ ಮೂಲ್ಕಿಯಿಂದ ಕೊಂಕಣಿ ವೈದ್ಯನೊಬ್ಬನನ್ನ ಕರ್ಸ್ಕೋತಾರೆ. ಅವನು ಲೇಹ್ಯವೊಂದನ್ನ ತೈಲವೊಂದನ್ನ ಸಿದ್ಧ ಮಾಡಿ ಕೊಡ್ತಾನೆ. ಆ ಲೇಹ್ಯವನ್ನ ಸ್ವಾಮಿಗಳು ತೆಗೆದುಕೊಳ್ಳಿಕ್ಕೆ ನಿರಾಕರಿಸಿಬಿಡ್ತಾರೆ. ಆದರೆ ತೈಲವನ್ನೇನೋ ಧಾರಾಕ್ರಮದಿಂದ ಸ್ವಾಮಿಗಳಿಗೆ ಬಲವಂತವಾಗಿ ಕೊಡಲಾಗುತ್ತೆ. 5-6 ಜನರು ಸ್ವಾಮಿಗಳನ್ನ ಹಿಡ್ಕೊಂಡು ತೈಲವನ್ನ ತಿಕ್ಕಿ ತಣ್ಣೀರು ಸ್ನಾನವನ್ನ ಮಾಡಿಸ್ತಾ ಇದ್ರಂತೆ. ಪರಿಸ್ಥಿತಿ ಕೊಂಚ ಮಟ್ಟಿಗೆ ಸುಧಾರಿಸಿದಂತೆ ತೋರುತ್ತೆ. ಕೆಲವು ದಿನಗಳು ಸಾಮಾನ್ಯ ಸ್ಥಿತಿಯಲ್ಲೇ ಇರ್ತಾರೆ. ಸ್ನಾನ, ಆಹ್ನಿಕ, ಪೂಜೆ, ಪಾಠ ಎಲ್ಲವನ್ನ ಮತ್ತೆ ಎಂದಿನಂತೆ ಮಾಡ್ತಾ ಇದ್ರು. ಮೊದಲಿದ್ದಂತಹ ಉದ್ವೇಗ, ಕಾತರ ಗುರುಗಳಲ್ಲಿ ಕಾಣ್ತಾ ಇರಲಿಲ್ಲ. ಆದರೆ ಒಮ್ಮೊಮ್ಮೆ ಸ್ನಾನ ಮಾಡಲಿಕ್ಕೆ ತುಂಗಾ ನದಿಗೆ ಇಳಿದವರು ಬಹುವತ್ತು ಅಲ್ಲಿಯೇ ನೀರಲ್ಲೇ ನಿಲ್ತವ್ರೆ. ಅಥವಾ ನೀರು ಆಳವಾಗಿರದೆಡೆ ಗಂಟಿಯಾದ್ರೂ ಕೂಡ ಕೂತು ಬಿಡ್ತಾರೆ. ದಡದ ಮೇಲಿದ್ದ ಸರ್ವಾಧಿಕಾರಿಗಳು ಎಡಬಲ ಸೇವಕರನ್ನ ಕಳುಹಿಸಿ ಅವರನ್ನ ಬಲವಂತವಾಗಿ ದಡಕ್ಕೆ ಕರ್ಕೊಂಡು ಬರಬೇಕಾಗಿರುತ್ತೆ. ಪೂಜೆ ಮಾಡಲಿಕ್ಕೆ ತೊಡಗಿದ್ರೆ ಒಂದೊಂದು ದಿನ ನಡುವೆಯೇ ಮೈಮರ್ತಾರೆ. ಪೂಜೆ ಅರ್ಧಕ್ಕೆ ನಿಲ್ಲುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಪಾಠ ಹೇಳಲಿಕ್ಕೆ ಮೊದಲು ಮಾಡಿ ಮಧ್ಯದಲ್ಲಿ ಸುಮ್ಮನೆ ಕೂತು ಬಿಡ್ತಾರೆ. ಇಲ್ಲವೇ ಇದ್ದಕ್ಕಿದ್ದಂತೆ ಎದ್ದು ಹೊರಟೋಗ್ತಾರೆ. ಮತ್ತೆ ಹಲವಾರು ದಿನಗಳು ಮೊದಲಿನ ಸ್ಥಿತಿ. ಸ್ನಾನವಿಲ್ಲ, ಊಟವಿಲ್ಲ, ನಿದ್ರೆ ಇಲ್ಲ, ನಿಂತಲ್ಲಿ ನಿಲ್ಲದೆ ಕೂತಲ್ಲಿ ಕೂಡದೆ ತಿರುಗಾಡ್ತಲೇ ಇರ್ತಾರೆ. ಯಾವುದೋ ಆತಂಕ, ಏನೋ ಉದ್ವೇಗ. ಇವೆಲ್ಲದರ ನಡುವೆ ಇದ್ದಕ್ಕಿದ್ದಂತೆ ಸ್ವಾಮಿಗಳ ಈ ಅಂತರ್ಮುಖ ಪರಿಸ್ಥಿತಿ ಸುಧಾರಿಸುತ್ತೆ. ತಮ್ಮ ನಿತ್ಯದ ಕೆಲಸಗಳನ್ನ ಎಂದಿನಂತೆ ನಿರ್ವಹಿಸಲಿಕ್ಕೆ ತೊಡಗುತ್ತಾರೆ. ಆಗ ಅವರ ಬಳಿ ಕೆಲವರು ಶಿಷ್ಯರಾಗಿ ನಿಲ್ತಾರೆ. ಅವರಲ್ಲಿ ಒಬ್ಬರು ಕೃಷ್ಣಸ್ವಾಮಿ ಅಯ್ಯರ್ ಎನ್ನುವಂಥವರು. ಇವರ ತಂದೆ, ಯಾರ ತಂದೆ? ಕೃಷ್ಣಸ್ವಾಮಿ ಅಯ್ಯರ್ ಅವರ ತಂದೆ ರಾಮಚಂದ್ರ ಅಯ್ಯರ್ ಎನ್ನುವಂತಹ ಗೃಹಸ್ಥರು ಸ್ವಾಮಿಗಳ ಕಾಲದಿಂದಲೂ ಕೂಡ ಶೃಂಗೇರಿಗೆ ಮಠಕ್ಕೆ ನಡ್ಕೊಂಡು ಬಂದಂಥವ್ರು. ಈ ಸ್ವಾಮಿಗಳ ಸನ್ಯಾಸ ದೀಕ್ಷೆ, ಪಟ್ಟಾಭಿಷೇಕ ಮೊದಲಾಗಿರ್ತಕ್ಕಂಥವುಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು. ಅವರು ಸನ್ಯಾಶ್ರಮವನ್ನು ಬಯಸಿ ಶೃಂಗೇರಿಗೆ ಬಂದು ನರಸಿಂಹವನದಲ್ಲೇ ನೆಲೆಸಿರ್ತಾರೆ. ಆ ಸಮಯದಲ್ಲಿ ಮಠದ ಸರ್ವಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಕಂಠ ಶಾಸ್ತ್ರಿಗಳ ಮಗಳ ಮದುವೆ ಇರುತ್ತೆ. ಆ ಕಾರಣದಿಂದ ಶ್ರೀಕಂಠ ಶಾಸ್ತ್ರಿಗಳಿಗೆ ತುಂಬಾ ಆಪ್ತರಾಗಿರ್ತಕ್ಕಂತಹ ರಾಮಚಂದ್ರ ಅಯ್ಯರ್ ಅವರು ಮದುವೆಗೆ ಬರಬೇಕು ಅಂತೇಳಿ ಶಾಸ್ತ್ರಿಗಳು ಒತ್ತಾಯ ಮಾಡ್ತಾರೆ. ಆದರೆ ನಾನು ಸನ್ಯಾಸಿ ಆಗಬೇಕು ಅಂತ ನಿಶ್ಚಯ ಮಾಡಿ ಶೃಂಗೇರಿಗೆ ಬಂದಿದ್ದೇನೆ. ಶೃಂಗೇರಿಗೆ ಬಂದಿರತಕ್ಕಂಥವರು ಮದುವೆಗೆ ಹೋಗುವುದು ಸರಿ ಇಲ್ಲ ಅಂತ ಅಯ್ಯರ್ ಅವರು ಹೇಳ್ತಾರೆ. ಆ ಸಂಜೆ ಸ್ವಾಮಿಗಳವರ ಭೇಟಿಗೆ ಅಂತ ಅಯ್ಯರ್ ಅವರು ಬರ್ತಾರೆ. ಅಯ್ಯರ್ ಅವರು ಬಂದಂತಹ ಸಂದರ್ಭದಲ್ಲಿ ಸ್ವಾಮಿಗಳು ಮಾತಿನ ನಡುವೆ ಅಯ್ಯರ್ ಅವರನ್ನ ಕುರಿತು ಹೇಳ್ತಾರೆ, ಈ ದಿನ ಸರ್ವಾಧಿಕಾರಿಗಳ ಮನೆಯಲ್ಲಿ ಮದುವೆ ಅಂತಲ್ಲ, ನೀವು ಹೋಗೋಣವಾಗುತ್ತದೆ ತಾನೆ ಅಂತ ಕೇಳ್ತಾರೆ. ಆಗ ಅಯ್ಯರ್ ಅವರು ಹೇಳ್ತಾರೆ, ಇಲ್ಲ ಸ್ವಾಮಿ,
ನಾನಿಲ್ಲಿಗೆ ಬಂದಿರುವ ಉದ್ದೇಶ ಸರ್ವಸಂಗ ಪರಿತ್ಯಾಗವನ್ನ ಮಾಡಿ ಸನ್ಯಾಸಿ ಆಗ್ತಕ್ಕಂಥದ್ದು. ಮದುವೆಗೆ ಹೋಗುವುದೇ ಅಂತ ಅಂದ್ಬಿಡ್ತಾರಂತೆ. ಆಗ ಸ್ವಾಮಿಗಳು ಹೇಳ್ತಾರೆ, ನಿಮ್ಮ ಉದ್ದೇಶವೇನೋ ಸರಿ, ಆದರೆ ಮದುವೆಗೆ ಹೋದ್ರೇನು ತಪ್ಪು? ನೀವು ಹೋದ್ರೆ ಶಾಸ್ತ್ರಿಗಳಿಗೆ ಸಂತೋಷ ಆಗತ್ತೆ ಅಂತಾರೆ. ಆಗ ಅಯ್ಯರ್ ಅವರು ತಮ್ಮ ಪಟ್ಟನ್ನ ಬಿಡದೆ, ದಿನವೂ ಕೂಡ ನನಗಿಲ್ಲಿ ತುಂಗಾ ಸ್ನಾನ, ಆಹ್ನಿಕ ಸನ್ನಿಧಾನದಲ್ಲಿ ವೇದಾಂತ ಶ್ರವಣ ಆಗ್ತಾ ಇದೆ. ಸಾಧ್ಯವಾದಷ್ಟು ಏಕಾಗ್ರಚಿತ್ತನಾಗಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಇವೆಲ್ಲವನ್ನ ಬಿಟ್ಟು ದೂರದ ನಂಜನಗೂಡಿಗೆ ಪ್ರಯಾಣವನ್ನ ಮಾಡಿ ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡು ಜನರಲ್ಲಿ ಬೆರೀತಕ್ಕಂಥದ್ದು ನನಗೆ ಇಷ್ಟ ಇಲ್ಲ. ಆಗ ಗುರುಗಳು ಹೇಳ್ತಾರೆ ನಸುನಕ್ಕು, ಏಕೆ? ಸಂಸಾರದ ಆಕರ್ಷಣೆಗೆ ಸಿಕ್ಕಿ ಬೀಳ್ತೀರಿ ಎನ್ನುವಂತಹ ಭಯವೇ ಅಂತ ಕೇಳ್ತಾರೆ. ಆಗ ಅಯ್ಯರ್ ಅವರು ಅಂತಹ ಭಯವೇನಿಲ್ಲ ಅನ್ನುವಾಗ, ಅಷ್ಟು ಗಟ್ಟಿ ಮನಸ್ಸಿದ್ರೆ ಹೋಗಿ ಬನ್ನಿ, ನಿಮ್ಮ ಚಿತ್ತಸ್ಥೈರ್ಯವನ್ನ ಪರೀಕ್ಷಿಸಿಕೊಂಡಂತಾಗತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ. ಸಂಸಾರದಲ್ಲಿ ಆಸಕ್ತಿ ಮರಳದೆ ನೀವು ಶೃಂಗೇರಿಗೆ ಮರಳಿದ್ರೆ ಆಗ ನಿಮಗೆ ಸನ್ಯಾಸ ಕೊಡುವಂತಹ ಯೋಜನೆಯನ್ನು ಮಾಡೋಣ ಅಂತ ಸ್ವಾಮಿಗಳು ಹೇಳ್ತಾರೆ. ಇದಾದ ಮೇಲೆ ಅಯ್ಯರ್ ಅವರು ನಂಜನಗೂಡಿಗೆ ಹೋಗಿ ಅಲ್ಲಿ ಶಾಸ್ತ್ರಿಗಳ ಮಗಳ ಮದುವೆಯನ್ನು ಮುಗಿಸ್ಕೊಂಡು ಶೃಂಗೇರಿಗೆ ಹಿಂದಿರುಗಿದ ಕೆಲವು ದಿನಗಳಲ್ಲೇ ಸ್ವಾಮಿಗಳ ತಮ್ಮ ಶಿಷ್ಯರಾಗಿದ್ದಂತಹ ನೆಲಮಾವು ಮಠದ ಕಮಲಾನಂದ ನರಸಿಂಹ ಭಾರತೀ ಸ್ವಾಮಿಗಳವರಿಂದ ಅಯ್ಯರ್ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡಿಸ್ತಾರೆ. ಅವರು ಮುಂದೆ ರಾಮಾನಂದ ಭಾರತಿಗಳು ಅಂತೇಳಿ ಹೆಸರಾಗ್ತಾರೆ. ಇನ್ನು 6 ತಿಂಗಳಾದರೂ ಕೂಡ ಸ್ವಾಮಿಗಳು ಅಂತರ್ಮುಖವಾಗದೇ ಇದ್ದಂತಹ ಸಂದರ್ಭದಲ್ಲಿ ಶ್ರೀಕಂಠ ಶಾಸ್ತ್ರಿಗಳಿಗೆ ಈಗ ಸ್ವಾಮಿಗಳು ಸಂಚಾರ ಹೊರಟರೆ ಆದೀತು ಅಂತ ಅನಿಸುತ್ತೆ. ಯಾಕೆಂದರೆ ಹಲವಾರು ಕಡೆಗಳಿಂದ ಸ್ವಾಮಿಗಳಿಗೆ ಕರೆಯೂ ಕೂಡ ಬರ್ತಾ ಇರುತ್ತೆ. ಶೃಂಗೇರಿ ಮಠದ ಸ್ವಾಮಿಗಳು ದಕ್ಷಿಣ ದೇಶಕ್ಕೆ ವಿಜಯಯಾತ್ರೆಯನ್ನ ಮಾಡಿ 10-12 ವರ್ಷಗಳಾಗಿರುತ್ತೆ. ಸಂಚಾರ ಮಾಡಿದ್ರೆ ತಾನೇ ಮಠದ ಆರ್ಥಿಕ ಸ್ಥಿತಿ ಉತ್ತಮ ಆಗುವಂಥದ್ದು, ಭಕ್ತ ಕೋಟಿಯಿಂದ ಮಠಕ್ಕೆ ಅನುಕೂಲವಾದಂತಹ ಕಟ್ಟಳೆ ಸಲ್ಲುವಂಥದ್ದು. ಇನ್ನು ಮಹಾರಾಜರು ಸ್ವಾಮಿಗಳು ಮೈಸೂರಿಗೆ ದಯಮಾಡಿಸಿ ಅರಮನೆಯಲ್ಲಿ ಮಠದ ಪೂಜೆ ನಡೆಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿರ್ತಾರೆ. ಹಾಗಾಗಿ ಶ್ರೀಕಂಠ ಶಾಸ್ತ್ರಿಗಳು ಸ್ವಾಮಿಗಳನ್ನು ಒತ್ತಾಯವನ್ನು ಮಾಡ್ತಾರೆ ಸಂಚಾರಕ್ಕೆ ಹೊರಡಲಿಕ್ಕೆ.